ನಾಗೇಶ ನೋಡು, ಅಣ್ಣ ತಮ್ಮಂದ್ರಲ್ಲಿ ಏನೇ ಮನಸ್ತಾಪ ಇದ್ರು ನಡೆಯೋ ಒಳ್ಳೆ ಕಾರ್ಯದಲ್ಲಿ ಒಟ್ಟಾಗಿ ಸೇರ್ಬೇಕು. ಆ ಕಾರ್ಯನ ಸಂತೋಷವಾಗಿ ನೆರವೇರಿಸ್ಬೇಕು. ಆಗ್ಲೇ ಕಣಪ್ಪ 4 ಜನ ನಮ್ಮನ್ನ ಹೊಗಳೋದು. ಸರಿ ಸರಿ, ಈಗ ನಾನು ಏನ್ ಮಾಡ್ಬೇಕು ಅದನ್ನ ಹೇಳು. ಅದೇ ಕಣೋ ಶಾಂತಿ ಮದುವೆ ವಿಷಯ. ನೋಡು, ಈ ಅಣ್ಣನಿಗೋಸ್ಕರ ಆದ್ರೂ ನೀನೇ ಮುಂದೆ ನಿಂತು ಮದುವೆ ನಡೆಸಿ ನಮ್ಮ ಮನೆ ಗೌರವ ಕಾಪಾಡಬೇಕು. ಆದ್ರಿಂದ ನಿಮ್ಮ ಮಾವ ದಾನಪ್ಪನವ್ರ ಘನತೆಗೂ ಒಂದು ಬೆಲೆ ಸಿಗುತ್ತೆ. ಹಾಗೆ ನನಗೂ ತಮ್ಮಂದ್ರನ್ನ ಸಾಕಿ ಬೆಳೆಸೋದಕ್ಕೆ ಸಾರ್ಥಕವಾಯ್ತು ಅನ್ನೋ ಅಭಿಮಾನ ಸಿಗುತ್ತೆ. ಆದ್ರೆ ಈ ಮದುವೆ ವಿಷಯದಲ್ಲಿ ಮಾತ್ರ ನಿನ್ನ ಹೆಂಡತಿ ಮಾತು ಕೇಳಬಾರ್ದಪ್ಪ. ನನ್ನ ಹೆಂಡತಿ ಬೇರೆಯವ್ರ ತರ ಗಂಡನ ಕಿವಿಲ್ ತಗಲಾಕು ತುತ್ತೂರಿ ಊದವಳಲ್ಲ. ಅಷ್ಟೇ ಅಲ್ಲ, ಹೆಂಡತಿ ಮಾತು ಕೇಳ್ಕೊಂಡು ಟ್ರಂಕ್ ಇಟ್ಕೊಂಡು ಹಿಂದಿಂದ ಓಡೋ ಮುಟ್ಟಾಳನೋ ನಾನಲ್ಲ. ನಿಮ್ಮ ಅಂತಸ್ತಿಗೆ ಮೀರಿ ನೀವು ಆಸೆ ಪಟ್ರಲ್ಲ, ಅದು ತಪ್ಪು ಅಂತ ನಿರೂಪಿಸೋದಿಕ್ಕೆ ನಾನೇ ಈ ಮದುವೆನ ನಿಲ್ಸಿದ್ದು. ಏನಪ್ಪ ನೀನು ಒಳ್ಳೆ ವಿದ್ಯಾವಂತನಾಗಿದ್ದು ಬುದ್ಧಿ ಇಲ್ದವ್ರ ತರ ಮಾತಾಡ್ತಾ ಇದೆಯಲ್ಲ. ಅಲ್ಲಯ್ಯ, ಅನ್ನ ಇರೋ ಮನೆಗೆ ಹೆಣ್ಣು ಕೊಡು, ಹುಲ್ಲಿರೋ ಮನೆಗೆ ದನ ಕೊಡು ಅನ್ನೋ ಹಾಗೆ ನಾನು ಆಸೆ ಪಟ್ಟಿದ್ದು ತಪ್ಪ? ಹಾಗೊಂದ್ ವೇಳೆ ನಾನು ಅಂತಸ್ತಕ್ಕೆ ಮೀರಿನ ಆಸೆ ಪಟ್ಟಿದ್ದು ತಪ್ಪು ಅನ್ನೋದಾದ್ರೆ ದೊಡ್ಡ ಶ್ರೀಮಂತರ ಮಗಳಿಗೆ ನೀನು ಕೊಟ್ಟು ಮದುವೆ ಮಾಡಿ ಈ ಫ್ಯಾಕ್ಟ್ರಿ ಓನರ್ ಆಗೋ ಹಾಗೆ ಮಾಡಿರೋದು ತಪ್ಪು ಅಂತ. ನೋಡು, ನಿನ್ ಕರ್ಮಕ್ಕೆ ನನ್ ಪುಣ್ಯನ ಕಂಪೇರ್ ಮಾಡಿ ಮಾತಾಡಬೇಡ ನೀನು. ನಿನ್ ಹಾಗೆ ಒಬ್ಬ ಇನ್ಸ್ಪೆಕ್ಟರ್ ಕೂಡ ಕಾಕಿ ಬಟ್ಟೆ ಹಾಕೊಂಡಿರ್ತಾನೆ. ಹಾಗಂತ ಎಲ್ಲಾ ಕಾಕಿ ಬಟ್ಟೆನೂ ಒಂದೇ ಅಂತ ತಿಳ್ಕೊಬೇಡ. ನಾವಿಬ್ರು ಒಂದೇ ತಾಯಿ ಮಕ್ಕಳಾಗಿ ಹುಟ್ಟಿರ್ಬೋದು, ಆದ್ರೆ ನಮ್ ಜನ್ಮ ನಕ್ಷತ್ರಗಳೇ ಬೇರೆ. ಒಬ್ಬ ಜವಾನ ಆಗಿರ್ತಾನೆ, ಇನ್ನೊಬ್ಬ ದಿವಾನ ಆಗಿರ್ತಾನೆ. ಕರ್ಣ ಕುಂತಿ ಪುತ್ರನೇ ಇರಬಹುದು, ಆದ್ರೆ ಅರ್ಜುನ್ ಆಗಕ್ ಸಾಧ್ಯನೇ ಇಲ್ಲ. ದುಡಿಮೆಗೆ ತಕ್ಕಂತೆ ಬಾಳ್ಬೇಕು, ಆದಾಯಕ್ಕೆ ತಕ್ಕಂತೆ ಸಂಬಂಧ ಮಾಡ್ಬೇಕು. ಅದ್ಬಿಟ್ಟು ಇನ್ನೊಬ್ಬರ ಆದಾಯನ ಲಪ್ಟಾಯಿಸೋ ದುರಾಸೆ ಇರಬಾರ್ದು. ಹೌದಪ್ಪ, ಹೌದು. ದುರಾಸೆ ಮನುಷ್ಯ ನಾನು, ಅಯೋಗ್ಯ, ಅಂತಸ್ತಿಲ್ದವನು, ಜವಾನ, ಗುಲಾಮ ನಾನು. ಆದ್ರೆ ಈ ಗುಲಾಮ್ನಿಂದನೇ ದಿವಾನ್ಗಿರಿ ಸಿಕ್ಕಿರೋದು ಅನ್ನೋದನ್ನ ಮರಿಬೇಡ. ನಿನ್ ಹಂಗಿನ ತುತ್ತಿಂದ ನಾನ್ ಬೆಳೆದಿದ್ದೀನಿ ಅಂತ ತಾನೇ ನೀನ್ ಈ ರೀತಿ ಮಾತಾಡ್ತಿರೋದು. ಜಸ್ಟ್ ಎ ಮಿನಿಟ್, ನನ್ಗೋಸ್ಕರ 50,000 ರೂಪಾಯಿ ಖರ್ಚು ಮಾಡಿದ್ಯಲ್ಲ, ತಗೋ 1 ಲಕ್ಷ ರೂಪಾಯಿ. ತಗೋ ಇನ್ನೂ 1 ಲಕ್ಷ ರೂಪಾಯಿ. ಈ ದುಡ್ಡಿನಲ್ಲಿ ನೀನ್ ನಿನ್ ಮಗಳ ಮಗನ ಮಾಡು. ಆದ್ರೆ ಈ ನಿನ್ ತಮ್ಮ ನಿನ್ ಋಣ ತೀರ್ಸಿದಾನೆ ಅಂತ ತಿಳ್ಕೊ. ನಾಗೇಶ, ಈ ನೋಟಿನ ಕಂತೆಯಿಂದ ನಮ್ಮ ರಕ್ತ ಸಂಬಂಧಕ್ಕೆ ಬೆಲೆ ಕಟ್ಬಿಟ್ಟೇನೋ? ಈ ನೋಟಿನ ಕಂತೆ ನಮ್ಮ ಋಣನ ತೀರ್ಸ್ಬಿಡುತ್ತೇನೋ? ಕಣ್ಣು ತನ್ನ ರೆಪ್ಪೆ ಋಣನ ತೀರ್ಸಕ್ಕಾಗುತ್ತೇನೋ? ಲೇ ಅವಿವೇಕಿ, ಸಮುದ್ರಕ್ಕೆ ಕಲ್ಲು ಹೊಡೆದ್ರೆ ಅಲೆ ಬರೋದಿಲ್ವೋ? ಹಾಗೆ ಈ ನೋಟಿನ ಕಂತೆಯಿಂದ ಅಣ್ಣ ತಮ್ಮಂದರ ರಕ್ತ ಸಂಬಂಧಕ್ಕೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ವೋ? ಈ ಪ್ರಪಂಚದಲ್ಲಿ ತಾಯಿ ಋಣ ಎಷ್ಟು ದೊಡ್ಡದು, ಹಾಗೆ ಅಣ್ಣ ತಮ್ಮಂದರ ಋಣನೂ ಅಷ್ಟೇ ದೊಡ್ಡದು. ಅಂತ ಅಮೂಲ್ಯವಾದ ಸಂಬಂಧಕ್ಕೆ ನಾನ್ ಬೆಲೆ ಕಟ್ಟೋದಿಲ್ವೋ? ಈ ಹಣ ಇವತ್ತು ನಿನ್ನ ಹತ್ರ ಇದ್ದು ನಾಳೆ ಇನ್ನೊಬ್ಬರ ಹತ್ರ ಹೋಗೋ ವ್ಯಭಿಚಾರಣಿ ಇದ್ದಾಗೆ. ವಾತ್ಸಲ್ಯಕ್ಕೆ ಬೆಲೆ ಕಟ್ಟೋ ಈ ಹಣ ನಿನ್ನಂತವ್ರ ಹತ್ರನೇ ಇರಬೇಕು. ಇದಕ್ಕೆ ನೀನೇ ಲಾಯಕು. ನಾನ್ ಕೊಟ್ಟು ಬೇಡ ಅಂತ ನನ್ ಮುಖದ ಮೇಲೆ ಬಿಸಾಕ್ಬಿಟ್ಟು ಹೋಗ್ತಿದ್ಯಲ್ಲ, ಹೋಗು. ಆದ್ರೆ ಇಷ್ಟು ಮಾತ್ರ ನೆನ್ಪಿಟ್ಕೋ, ಆ ದಿವಾಳಿ ರಾಜಕಾರಣಿ ಹಾಗೆ ನೀನು ನಿನ್ನ ಸಂಸಾರ ವನವಾದ ಪಡ್ಬೇಕಾಗುತ್ತೆ. ಈ ಜನ್ಮದ ನನ್ನ ಸಹಾಯದಿಂದ ನಿನ್ನ ಮಗಳ ಮಗನ ಮಾಡಕ್ಕಾಗಲ್ಲ. ಏನಂದ್ರೆ ನೀನು? ನಿನ್ನ ಸಹಾಯ ಇಲ್ಲದೆ ನಾನ್ ನನ್ನ ಮಗಳ ಮದುವೆನ ಮಾಡೋಕ್ಕಾಗಲ್ವಾ? ನೆವರ್. ಮಾವನ್ ಸೊತ್ತಲ್ಲಿ ಮೀಸೆ ತಿರ್ತಾರ ತಿರುಪಾಕಿ ನನ್ನ ಮಗನೇ, ನನ್ನ ಮೇಲೆ ಸವಾಲೆಸಿದ್ಯೇನೋ? ನನ್ನ ಚಾಲೆಂಜ್ ಮಾಡ್ತೀಯಾ? ಹೇಳಲ್ಲ, ನಾನ್ ಯಾರ ಜೊತೆ ನಿಶ್ಚಯ ಮಾಡಿದ್ನೋ ಅದೇ ಹುಡುಗನ್ಗೆ ಅವನ್ ಕೇಳಿದಷ್ಟು ವರದಕ್ಷಿಣೆ ಒಡವೆ ಕೊಟ್ಟು ನಿನ್ನ ಕಣ್ಣು ಮುಂದೆನೆ ನನ್ನ ಮಗಳ ಮದುವೆ ಮಾಡಿ ತೋರಿಸ್ತೀನಿ. ಇದು ನನ್ನ ಚಾಲೆಂಜ್. ನಾನ್ ನೋಡ್ದೇ ಇರ್ತೀನಾ? ನೀನೇ ನೋಡ್ತೀಯ ಬದನೆಕಾಯಿ? ಅಮ್ಮ, ನನಗೆ ಅಪ್ಪ ಅಮ್ಮ ಯಾರು ಇಲ್ಲ. 10 ಪೈಸಾ ಕೊಡಿ, 4 ಆನೆ ಕೊಡಿ ಅಂತ ಫುಟ್ಪಾತ್ ಅಲ್ಲಿ ಭಿಕ್ಷೆ ಬೇಡಬೇಕಾದ ನಿನ್ನನ್ನೇ ಕಳಿಸಿ ಈ ಮಟ್ಟಿಗೆ ತಂದಿದ್ದೀನಿ ಅಂದ್ರೆ ಇನ್ನು ಗುಂಡ್ಕಲಾಗಿರೋ ಈ ತಂದೆ ತನ್ನ ಮಗಳ ಮದುವೆನ ಹೇಗ್ ಮಾಡ್ತಾನೆ ಅಂತ ತಾಯ್ದೆ ಬದುಕಿರೋ ನೀನು ನೋಡ್ತೀಯಲೇ ಮಗನೇ, ನೋಡ್ತೀಯಾ? ಇವತ್ತಿನಿಂದ ನನ್ನ ಹೊರಡ್ತಾರೆ ಯಾರು ಇಲ್ಲ, ಎಲ್ಲ ಸತ್ತೋಗ್ಬಿಟ್ಟು ಅನ್ಕೊಂಡ್ಬಿಡ್ತೀನಿ. ಅಷ್ಟೇ ಅಲ್ಲ, ನಾನ್ ಸತ್ರು ಅಷ್ಟೇ, ನನ್ನ ಹೆಣದ ಮೇಲೆ ನಿನ್ನ ನೆರಳು ಬೀಳಬಾರ್ದು. ಹುಷಾರ್. ಶತ್ರುಗಳು ಸತ್ತೋದು, ನನ್ನ ಪಾಲ್ಗೆ ಇವತ್ತು ಎಲ್ಲ ಸತ್ತೋದು. ಅಯ್ಯೋ, ಏನಾಯ್ತ್ರಿ? ಯಾಕೆ ಹೀಗೆ ಮೈ ಮೇಲೆ ಕಣ್ಣೀರ್ ಸುರ್ಕೋತಿದ್ದೀರಾ? ಅಣ್ಣ ತಮ್ಮಂದ್ರ ಸಂಬಂಧ ಇವತ್ತು ಮುಗಿದೋಯ್ತು. ನನಗಿಬ್ರು ತಮ್ಮಂದಿರಲ್ಲ, ಅವ್ರಿಬ್ರು ಇವತ್ತು ಸತ್ತೋದ್ರಲ್ಲ, ಅದಕ್ಕೆ ತಲೆ ನೋಡ್ಕೊತಾ ಇದ್ದೀನಿ. ಆದಷ್ಟು ಬೇಗ ನೀನು ಸೂಚಕ ಕಳ್ಕೋ. ಅಯ್ಯೋ ದೇವ್ರೆ, ಏನಾಯ್ತು ಅಂತ ಹೇಳ್ಬಾರ್ದಾ? ಏನ್ರಿ ಅದು? ನೀನ್ ಅನ್ನ ಹಾಕಿ ಸಾಕಿದಲ್ಲ ನಾಯಿ, ಶ್ರೀಮಂತರ ಮನೆ ಬಾಗಿಲು ಕಾಯ್ತಾ ಇರೋ ನಾಯಿ, ಜನರಲ್ ಮ್ಯಾನೇಜರ್ ಆಗಿರೋ ಜೂಲ್ ನಾಯಿ, ಇವತ್ತು ಹಿಂದಕ್ಕೆ ತಿರ್ಕೊಂಡು ನನ್ನ ಪಗಳು ಬಿಡ್ತು. ಕರ್ಣ ಕುಂತಿ ಪುತ್ರ ಆದ್ರೂ ಅರ್ಜುನ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಕಚ್ಚಿಬಿಡ್ತು. ಶಾರದಾ, ನನಗೂ ಟೈಮ್ ಬರ್ಲಿ, ನಾನೇನು ನನ್ನ ಅಂತಸ್ತೇನು ಅಂತ ಅವನು ತೋರಿಸ್ತೀನಿ. ಚಿಕ್ಕಪ್ಪ ಬಂದಿದ್ದಾರೆ. ನನ್ ದರ್ಶನ ಮಾಡ್ಬೇಡ ಅಂತ ಅವನ ಮುಖದ ಮೇಲೆ ಕ್ಯಾಕರ್ ಸುಗಿದು ಬಂದಿದ್ದೀನಿ, ಆದ್ರೂ ಬಂದವನು ಅವನು.
ಅಪ್ಪ ಬಂದಿರೋದು ನಾಗೇಶ್ ಚಿಕ್ಕಪ್ಪ ಅಲ್ಲ, ಕೃಷ್ಣ ಚಿಕ್ಕಪ್ಪ. ಓ, ಆ ಕಂತ್ರಿನ ಯಾಕೆ ಬಂತಿಲ್ಗೆ? ನನಗಿಷ್ಟೆಲ್ಲ ಅವಮಾನ ಆಗೋದಕ್ಕೆ ಅವನೇ ಕಾರಣ. ಇವತ್ತು ಅವನ ಕತ್ತರಿಸಿ ತುಂಡು ಮಾಡಾಕ್ತೇನೆ. ಬಿಡಗೈರಿ ನನ್ನ ಹೆಂಡತಿ ಮಕ್ಕಳು. ನಾನು ಹೇಳಿದ್ನ ಸ್ವಲ್ಪ ಸೀರಿಯಸ್ ಆಗಿ ಕೇಳಿ. ನಿಮ್ ದೊಡ್ಡಪ್ಪ ನೋಡಿದ ತಕ್ಷಣ ದೊಡ್ಡಪ್ಪ ದೊಡ್ಡಪ್ಪ ಅಂತ ಕಳ್ಳು ಚುರುಕನ್ಬೇಕು, ಹಂಗಳ್ಬೇಕು. ಯಾಕಪ್ಪ ಅಳ್ಬೇಕು? ಯಾಕೆ ಏನು ಅಂತ ಕೇಳಬೇಡಿ, ಎಲ್ಲ ಅವನಂತ ಮಕ್ಕಳು. ಅಳ್ರು ಅಳ್ರು. ಮುಖ ತೋರಿಸ್ಬೇಡ ನನಗೆ. ಸುಮ್ನೆ ಇರ್ರಿ. ಅಯ್ಯೋ ಸಾಕು, ಸುಮ್ನೆ ಇರ್ರಿ. ಕಂಡಿದ್ದೀನಿ ಹೆಂಡತಿ ಮಕ್ಕಳ ಜೊತೆ ಗಂಟು ಮುಟ್ಟೆ ಕಟ್ಕೊಂಡು ಅಬ್ಬೆ ಪಾರಿ ತರ ಬಂದ್ ನಿಂತಿರೋ ನಿಮ್ ತಮ್ಮನ ಏನು ಎತ್ತ ಅಂತ ಕಷ್ಟ ಸುಖ ವಿಚಾರಿಸದೆ ಚೀರಾಡ್ತಾ ಹಾರಾಡ್ತಾ ಇದ್ದೀರಲ್ರಿ. ಯಾರ ಪರ ವಹಿಸ್ಕೊಂಡು ಮಾತಾಡ್ತೀವಿ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ಇಂತ ಮೀರ್ ಸಾಧಕರು ಮುಖದರ್ಶನ ಮಾಡಿದ್ರೆ ದೊಡ್ಡ ಪಾಪ ಬರುತ್ತೆ. ಬದುಕಬೇಕು ಅನ್ಕೊಂಡಿದ್ರೆ ಮೊದ್ಲಿನಿಂದ ಹೊರಟೋಗು, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಸಾಯಿಸ್ಬಿಡ್ತೀಯಾ? ಓಕೆ ಓಕೆ ಓಕೆ, ನಾನು ನಿನ್ ಕೈಲೇ ಸಾಯ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೆ. ಏಯ್ ಕಮಾನ್, ಮತ್ತು ನನ್ನ ಹೆಂಡತಿ ಸಾಯಿಸು, ಆಮೇಲೆ ನನ್ನ ಮಕ್ಕಳು ಸಾಯಿಸು, ಕೊನೆಗೆ ನನ್ ಸಾಯಿಸು 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 ಬಾರಯ್ಯ. ನಿನ್ನಿಂದ ಸಾಯಿಸೋದಕ್ಕಾಗಲ್ಲ ಅಣ್ಣಯ್ಯ. ಯಾಕೆ ಗೊತ್ತಾ? ನೀನು ಅದಕ್ಕೆ ಇಬ್ರು ಸೇರಿ ಬರೀ ಅನ್ನ ಸಾರಾಗಿ ಬೆಳೆಸಿಲ್ಲ, ನೀವು ಆತ್ಮ ಸಾಕ್ಷಿಯಾಗಿ ಪ್ರೀತಿನ ದಾರಿ ಎರೆದು ಬೆಳೆಸಿದ್ದೀರಾ. ನೀವು ಆ ಪವಿತ್ರವಾದ ಪ್ರೀತಿಗೋಸ್ಕರನೇ ನಾನ್ ಮನೆ ಖಾಲಿ ಮಾಡಿತು. ಅಣ್ಣಯ್ಯ, ನೀನ್ ಸಾಕಿರೋ ಈ ಮಕ್ಕಳು ಬೇಕಾದ್ರೆ ಕೇಳಿ ನೋಡು. ಊಟ ಮಾಡ್ದೆ ನಿನ್ನ ನಾಮಾಂಕಿತ ಒಂದೇ ಷಡಾಕ್ಷರಿ ಮಂತ್ರವಾಗಿ ಮಾಡಿಕೊಂಡು ಓಂ ನಮಪ್ಪ ದೊಡ್ಡಪ್ಪ, ಓಂ ನಮಪ್ಪ ದೊಡ್ಡಪ್ಪ ಅಂತ ಜಪಿಸ್ತಾ ಕನ್ವರ್ಸ್ತಾ ನಿದ್ದೆಲ್ಲೂ ಎದ್ದೆದ್ದು ನಿನ್ನ ಹುಡುಕ್ತಾ ಇರ್ತಾರೆ ಅಣ್ಣಯ್ಯ. ಒಳ್ಳೆ ಗೂಬೆ ನಿಂತಿದ್ಯಲ್ಲಿ ಹಗಲು ರಾತ್ರಿ ದೊಡ್ಡಪ್ಪ ನೋಡ್ಬೇಕು ದೊಡ್ಡಮ್ಮ ನೋಡ್ಬೇಕು ಅಂತ ಮಕ್ಕಳೆಲ್ಲ ಬಟ್ಟೆ ಎಲ್ಲ ಹರ್ಕೊಂಡು ಕೊಡೋ ತೊಳ್ತಿರ್ಲಿವೇನೆ. ಒಳ್ಳೆ ಸಾಯಿ ಏನೇ ಹೇಳ್ದಂಗೆ ಅದನ್ನು ಹೇಳಕ್ಕೆ. ನನ್ನ ಮುತ್ತುಗಳ ದೊಡ್ಡಪ್ಪ ನೋಡ್ಬೇಕು ಅಂತ ಹೇಳಿದ್ರೆ ನಾನೇ ಬರ್ತಿದ್ದೆ, ಬಟ್ಟೆ ಎಲ್ಲ ಯಾಕೆ ಹರ್ಕೊಳಕ್ ಹೋದ್ರೆ? ನಾವು ಹರ್ದ ಕೊಟ್ಟಿಲ್ಲ ದೊಡ್ಡಪ್ಪ. ಮತ್ತೆ ನಮ್ಮಪ್ಪನೇ ಎಲ್ರೂ ಬಟ್ಟೆನೂ ಹರ್ದಾಕಿದ್ದು. ಏನು? ನಿನ್ನಿಂದ ನನ್ನ ಸಂಸಾರ ಬೀದಿ ಪಾಲಾಗಿದೆ. ನನ್ನ ಮಾತು ಕೇಳು, ದಿಕ್ಕ ಪಾಲಾಗಿರೋ ಇಬ್ರು ಒಂದಾಗೊಂಡ ಮತ್ತೆ ಜೈಲು ಕೊಡಲು ವಾಸ ಮಾಡಲು ಆಟ ಸಾಧಿಸ್ಬೇಡ ಬಿಗ್ ಬ್ರದರ್. ಬದ್ನೆಕಾಯಿ ಮೊದಲು ಗಾಡಿ ನಿಲ್ಸು. ಯಾಕೆ? ಕೋಳಿ ಪುಕ್ಕ ಕೀಳೋಕೆ. ಏನು? ನನ್ನ ಮಕ್ಕಳನ್ನ ಗಾಡಿನ ಕೆಳಗಿಳಿಸ್ತೇಲ್ವಾ? ಯಾಕೆ ಅಂದ್ರೆ? ಅಯ್ಯೋ ಮೊದಲು ನಾವೆಲ್ಲ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಮುಂದೆ ಗಾಡಿ ಹೋಗ್ಬೇಕು, ಗೊತ್ತಾಯ್ತಾ? ಗಾಡಿ ಓಡಿಸ ಹೋಗ್ಲಿ. ನನ್ನ ಮಕ್ಕಳನ್ನ ಇಳಿಸಲ್ಲ ಅಂತೀಯ ನಿನ್ನ ನಿನ್ನ ಬಿಟ್ಟ ಇಳಿಸೋಕೆ ಕರಿಯ ಮಾನ ಮರ್ಯಾದೆ ಇಲ್ದಾನೆ ಮೂರು ಬಿಟ್ಟೋನೆ ನಮ್ಮನ್ನೆಲ್ಲ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ಯೋ? ಯಾವ ಸಂತಲ್ಲಿ ನಮ್ಮನ್ನ ಹರಾಜಾಗ ಕರ್ಕೊಂಡು ಹೋಗ್ತಿದೆ ಹೇಳು? ಒಬ್ಬ ಮುತ್ಸದ್ದಿ ರಾಜಕಾರಣಿಗೆ ಈಗ ಮಾತಾಡೋದು ನನ್ನ ಶಕ್ತಿ ನೀನು, ನನ್ನ ಸ್ಫೂರ್ತಿ ದೇವತೆ. ನಿನ್ನನ್ನು ಎಷ್ಟೊಂದು ಕ್ಷೇಮವಾಗಿ ಕರ್ಕೊಂಡು ಹೋಗ್ಬೇಕು ಅಂತ ನನಗೆ ಗೊತ್ತಾಗಲ್ವಾ? ಆ ಅಣ್ಣ ಮನೆಯಿಂದ ಆಚೆ ಹಾಕಿದ್ರೆ ಈ ಬಾಲ್ಸರ್ ಕೃಷ್ಣ ತನ್ನ ತಮ್ಮ ನಾಗೇಶನ್ ಮನೆ ಕರ್ಕೊಂಡು ಹೋಗ್ತಿರಂತ ಅಷ್ಟು ಗೊತ್ತಾಗಲ್ಲ ನಿನಗೆ? ಥರ್ಡ್ ಕ್ಲಾಸ್ ನನ್ನ ಮಗನೇ, ನಿಮ್ಮವ್ವ ಬೈತಾವಳೆ ಅಂತ ತಿಳ್ಕೊ. ತಮ್ಮನ ಮನೆಗೆ ಹೋಗ್ತಾನಂತೆ, ತಮ್ಮನ ಮನೆಗೆ. ಅವತ್ತ ನನ್ನ ಮಗ ಏನಂದ ಮರ್ತು ಬಿಟ್ಟ. ನಾನು ಒಬ್ಬನ ಇಲ್ದೆ ಹೋದ್ರೆ ನೀನು ನಿನ್ನ ಮಕ್ಕಳೆಲ್ಲ ರೋಡಲ್ಲಿ ಬಿದ್ದು ಭಿಕ್ಷೆ ಬಿಡ್ಬೇಕಾಗತ್ತೆ, ಭಿಕ್ಷೆ ಅಂದ. ಇವತ್ತು ನೀನು ಅವನ ಮನೆ ಬಾಗ್ಲಲ್ಲಿ ಅಂಗ್ಲಾಚ್ಕೊಂಡು ನಿಂತ್ಕೊಂಡ್ರೆ ಹಳೆ ಎಕ್ಕಡದಲ್ಲಿ ಕಿತ್ತೋ ಹೊಡಿತಾನೆ ಕಣೋ ಲಡಾಸ್ ನನ್ನ ಮಗನೇ. ನಿಮ್ಮಪ್ಪ ಬೈತಾವನೆ ಅಂತ ತಿಳ್ಕೊ. ಲೇ ಮಾನ್ ಗೆಟ್ಟವನೆ, ನಿನ್ನಿಂದ ನನ್ನ ಬಾಳು. ಪ್ಲೀಸ್ ಕೂಲ್ ಡೌನ್ ಡಾರ್ಲಿಂಗ್, ಕೂಲ್ ಡೌನ್ ಚಿನ್ನ. ನೋಡು, ನಾವಿರೋ ಸ್ಥಿತಿ ಒಳಗೆ ಅವ್ನು ಹೊಡೆದ್ರು ಹೊಡ್ಸ್ಕೊಳ್ಳೋಣ, ಬೈದ್ರು ಬೈಸ್ಕೊಳ್ಳೋಣ, ಇದೆಲ್ಲ ನಮ್ಮಿಬ್ರು ಕಾಮನ್ ಅಲ್ವಾ? ಬೀದಿ ಬಸ್ವ ಕರಿಯ, ನನಗೆ ರಾಷ್ಟ್ರ ಸ್ವಾಭಿಮಾನನು ನಿನಗಿಲ್ವಲ್ಲ. ನಾನು ನನ್ನ ಮಕ್ಕಳೆಲ್ಲ ಹಾಳಾಗಿ ಹೋಗ್ತೀವಿ. ನೀನು ಆ ದೊಣ್ಣನಾಯ್ತು ಮನೆಗೆ ಹೋಗಿ ನಾಯಿ ನಾಯಿ ಬಿಟ್ಟಂಗ್ ಬಿತ್ತಿರೋ ಹೋಗ. ನಿನ್ ತಮ್ಮಯ್ಯ ಅಂತೀನಿ, ನೀನ್ ಕಾಲ್ ಹಿಡ್ಕತೀನಿ, ನನ್ನ ಮಾತು ಕೇಳ. ನನ್ನ ಕಾಲ್ ಹಿಡ್ಕೊಂತ ಇದೆಯಲ್ಲ, ನೀನ್ ಯಾರು? ನಾನು ಯಾರು? ನೀನು? ನಾನು ಮುತ್ತೈದೆ ಸೌಭಾಗ್ಯನಯ್ಯ. ನೋಡು ಚಿನ್ನ, ಈಗ ಎಲೆಕ್ಷನ್ ಬರೋವರೆಗೂ ಸಂಸಾರ ನಡೆಸಕ್ಕೆ ಹಣ ಬೇಕಲ್ವಾ? ಬೇಕು. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಏನ್ ಹೇಳು? ನಮ್ ದೊಡ್ಡ ಮಗ ಪೂರ್ವೇಶ್ವರನ ಲಾಟ್ರಿ ಅಂಗಡಿಲಿ ಟಿಕೆಟ್ ಮಾರೋ ಕೆಲಸಕ್ಕೆ ಇಟ್ಬಿಡ್ತೀನಿ. ಎರಡನೇ ಮಗಳು ಪಶ್ಚಿಮೇಶ್ವರನ ಬಸ್ ಸ್ಟ್ಯಾಂಡ್ ಅಲ್ಲಿ ಕಳ್ಳೆಕಾಯಿ ವ್ಯಾಪಾರ ಮಾಡಕ್ ಬಿಡ್ತೀನಿ. ನೋಡ ನೋಡ, ಸ್ವಲ್ಪ ಇರು. ಮಿಕ್ಕ ಎರಡು ಮಕ್ಳ ವಿಷಯ ಆಮೇಲೆ ಹೇಳಿವಂತೆ. ನನಗೇನ್ ಕೆಲಸ ಕೊಡ್ತೀಯ ಅದನ್ನ ಹೇಳು. ಈ ನನ್ನ ಅಪ್ಸರಿಗೆ ಸ್ಪೆಷಲ್ ಆಗಿ ಕೆಲಸ ಕೊಡಿಸ್ತೀನಿ. ಏನು? ಸಾರಾ ಅಂಗಡಿಲಿ ಸ್ಪೆಷಲ್ ಆಗಿ ಸಾರಾ ಉಳ್ಕೊಳ್ಳೋ ಕೆಲಸ.
ಸಾರಾಯಿ ಅಂಗಡಿಲಿ ಸರಗ್ ಜರಸ್ಕೊಂಡು ಸೆಕ್ಸಿಯಾಗಿ ಸಾರಾಯಿ ಹುಯ್ಕೊಡದ ಏನಿದೆಲ್ಲ? ಅಮ್ಮ ಮಹಾಲಕ್ಷ್ಮಿ, ಒಳ್ಳೆ ಟೈಮಿಗೆ ಬಂದ ಕಣಮ್ಮ ನೀನು. ಈ ನ್ಯಾಯನಾ? ನೀನ್ ಹೇಳಮ್ಮ, ನೀನೇ ಹೇಳು. ಬರೋ ಎಲೆಕ್ಷನ್ ಅಲ್ಲಿ ನಾನು MLA ಆಗಿ ನಿಂತ್ಕೋತಾ ಇದ್ದೀನಿ. ಇದೇ ಟೈಮ್ ಇವಳು ಬೇರೆ ಮನೆ ಖಾಲಿ ಮಾಡ್ಬಿಟ್ಲು. ಓಕೆ, ಇದು ಒಂಥರ ಒಳ್ಳೇದಾಯ್ತು ಅನ್ಕೊಂಡು ಸರಿ ನಮ್ಮ ಪಕ್ಷದ ಕಚೇರಿ ಬಾ ಅಂತಂದ್ರೆ ಓಹೋ ನಾನೆಲ್ಲೂ ಬರೋದಿಲ್ಲ, ನನ್ನ ಮಗನಂತಿರೋ ನಾಗೇಶ ಮನೆಗೆ ಹೋಗೋದು ಅಂತ ಆಟ ಮಾಡ್ತಾ ಇದ್ದಾಳಮ್ಮ. ನಾವು ನಿಮ್ಮ ಮನೆ ಬಂದು ಸಂಸಾರ ಹೊಡೆದ್ರೆ ನಿಂದೇನು ಅಭ್ಯಂತರ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಇದಕ್ಕೆ ನನ್ನ ತಮ್ಮ ಒಪ್ತಾನ? ನಮಗೆ ಮರ್ಯಾದೆ ಕೊಡ್ತಾನ? ಯಾಕೆ ಕೊಡಲ್ಲ? ಅಣ್ಣ ಅಲ್ವಾ ನೀವು? ಇಷ್ಟಕ್ಕೂ ಯಾರ ಮನೆ ಅದು? ನಿಮ್ಮನೆ ತಾನೆ? ನೋಡ್ದೇನೆ ನಮ್ಮ ಐಶ್ವರ್ಯನ ವಿಶಾಲ ಗುಣನ ಸದ್ಗುಣ ಸಂಪನ್ನೆ ಕಣೆ ನನ್ನ ತಾಯಿ. ಇರ್ಲಿ ಬಿಡು ಬಾವ, ಬನ್ನಿ ಮನೆಗೆ ಹೋಗೋಣ. ಬಾ ಮಗಳೇ, ಬನ್ನಿ ಮಕ್ಳ. ನಮ್ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅಂತ ಕಾರಣ ನೀನ್ ಬರಲ್ಲ ಅಂದ್ರೆ ನಾನ್ ಬಿಡ್ಬೇಕಲ್ಲ. ಏ ಪೂರ್ ಮ್ಯಾನ್, ಫಾಲೋ ಮೈ ಕಾರ್. ಅದ್ಭುತ, ಆನಂದಮಯ, ಮೈಸೂರು ಬೃಂದಾವನನೇ ತಂದಿಟ್ಬಿಟ್ಟವನಲ್ಲಪ್ಪ ನನ್ನ ತಮ್ಮ. ಸ್ವಿಮ್ಮಿಂಗ್ ಪೂಲ್ ಬೇರೆ ಕಟ್ಟಿಸ್ಬಿಟ್ಟಿದ್ದಾನೆ. ಎಷ್ಟೇ ಆಗ್ಲಿ ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ್ದಮ್ಮ ಅಲ್ವಾ? ನನ್ನ ಹಾಗೆ ಛಲವಾದಿ, ನನ್ನ ಟೇಸ್ಟ್ ತಕ್ಕನಾಗೆ ಈ ಬಂಗ್ಲೆ ಬೇರೆ ತಗೊಂಡ್ಬಿಟ್ಟಿದ್ದಾನೆ. ಇದು ನಮ್ಮನೆ ಅಲ್ಲ. ಸುಮ್ಮನೆ ನಿಂತ್ಕಳೆ. ಆಗ್ಲೇ ಮಹಾಲಕ್ಷ್ಮಿ ಇದು ನಿಮ್ಮನೆ ಅಂತ ಹೇಳಿಲ್ವಾ? ಸಡನ್ ಆಗಿ ಉಲ್ಟಾ ಆದ್ರೆ ತಾಯಿ ಮನ್ಸು ನೊಂದ್ಕೊಳ್ಳಲ್ವಾ? ಹೋಗೆ ಹೊಟ್ಟೆ ತುಂಬ ಊಟ ಮಾಡಾಗೆ. ಏನ್ ಚಿತ್ರಗಳೇ ನೋಡ್ತಾ ನಿಂತ್ಬಿಟ್ರಿ? ನೀರ್ಗಿಳಿದು ಈ ಜಾಡಿ ಬರಲಾದ್ರೆ ಕಲ್ಕತ್ತ ಬಿಡೆ. ಹಲೋ ಮಕ್ಕಳ, ನೀರ್ಗಿಳಿದಾಯ್ತು. ಯಾರು ಆದ್ರೆ ಕಾಣ್ತಾ ಇಲ್ವಲ್ಲ? ಗಾಡಿ ಸಾಮಾನು ಇಳಿಸ್ಬೇಕು. ಏನೋ ಮಾಡ್ತಾ ಇಲ್ಲಿ ನಿಂತ್ಕೊಂಡು ಬರ ಇಲ್ಲಿ. ಗಿಡಿ ಏನೋ ಮಾಡ್ತಾ ಇದ್ದೀಲಿ? ಗಿಡಕ್ಕೆ ನೀರ್ ಹಾಕ್ತೀವಿ ಬುದ್ಧಿ. ನೀರ್ ಹಾಕ್ತೀವಿ ಅಂತ ನನಗೆ ಗೊತ್ತಾಗಲ್ವಾ? ಎದುರು ತಗೊಳ್ಬೇಡ, ಡಿಸ್ಮಿಸ್ ಮಾಡ್ಬಿಡ್ತೀನಿ. ನಾನು ಏನ್ ತಿಳ್ಕೊಂಡ್ಬಿಟ್ಟಿದ್ದೀನಿ ನೀನು? ನೀನೇನೋ ಒಳ್ಳೆ ಲಾರ್ಡ್ ರಿಪ್ ಅಂತ ನಡ್ಕೊಂಡ್ ಬರ್ತಾ ಇದ್ಯಾ? ನಡೆಯೋ, ಗಾಡಿ ಸಾಮಾನು ಇಳಿಸ್ಬೇಕು. ರಾಮಯ್ಯ, ರಾಮಯ್ಯ, ಏನ್ರೋ ಮಾಡ್ತಿದ್ದೀರಾ ಇಲ್ಲಿ? ಈ ಹರ್ಕ ಚಿಂದಿ ಬಾವುಟ ಯಾಕೆ ಕಟ್ತಾ ಇದ್ದೀರಾ? ನನ್ ಬಂಗ್ಲೆನೆ ಅವಲಕ್ಷಣ ಮಾಡ್ಬಿಟ್ರಲ್ಲ. ನಿಮ್ಮ ಅಣ್ಣವ್ರು ಹೇಳಿದ್ರು ಬುದ್ಧಿ. ನಮ್ಮ ಅಣ್ಣನ? ಯಾವನವನು? ಅದೇ ಪೊಲಿಟಿಷಿಯನ್ ಅನ್ನೋರು ಬುದ್ಧಿ. ಓ, ಪೊಲಿಟಿಷಿಯನ್. ಆ ತರ್ಲೆ ನನ್ ಮಗ ಇಲ್ಲಿಗೆ ಬಂದ? ನಾಗೇಶಣ್ಣ, ನಾನೇ ಅಪ್ಪ ಈ ಬಾವುಟನ ಏರ್ಸಕ್ ಹೇಳಿದ್ದು. ಯಾಕೆ ಅಂತೀಯೋ? ಬರೋ ಎಲೆಕ್ಷನ್ ಅಲ್ಲಿ ನಾನು MLA ಆಗ್ತಾ ಇದ್ದೀನಿ. ನಾನು ನೋಡೋದಕ್ಕೆ ಅಂತ ಅಭಿಮಾನಿಗಳು ಕರ್ನಾಟಕದ ಮೂಲೆ ಮೂಲೆಯಿಂದ ಬರ್ತಾರೆ. ಆಗ ಈ ಬಾವುಟನ, ಆ ಬೋರ್ಡ್ ಅನ್ನು ನೋಡ್ತಾರೆ, ಸಂತೋಷ ಪಡ್ತಾರೆ. ಆಗ ಈ ಬಂಗ್ಲೆ ತೂಕ ಎದ್ದು ಕಾಣಿಸುತ್ತೆ ಕಣಯ್ಯ. ಆ 3 ಕಾಸಿನ ಬೋರ್ಡ್ ತಗ್ಲಾಕಕ್ಕೆ ಈ ಕಚ್ಚಿನ ಈ ಬಾವುಟ ಆರ್ಸಕ 50 ಲಕ್ಷ ಕೊಟ್ಟು ಬಂಗ್ಲೆ ತಗೊಂಡಿದ್ದು. ಆಗಲ್ಲ ತಮ್ಮ. ಯಾರ ನಿನ್ ತಮ್ಮ? ಇದೇನಯ್ಯ ವಿಧಾನಸಭೆ ಒಳಗೆ ವಿರೋಧ ಪಕ್ಷದವ್ರ ತರ ಪ್ರಶ್ನೆ ಕೇಳ್ತಾ ಇದ್ಯಾ? ಬದನೆಕಾಯಿ, ಮೊದಲಿನ ಜಾಗ ಖಾಲಿ ಮಾಡು. ತಮ್ಮ ನಮ್ಮೊಳಗೆ ಏನೇ ತಕರಾರಿದ್ರು ನಾವು ಅಣ್ಣ ತಮ್ಮಂದಿರು ಸಪರೇಟ್ ಮಾತಾಡಬೇಕು ವಿನಃ ಈ ಆಡೋ ಕಾಡ್ಗಳ ಮುಂದೆ ಮಾತಾಡಬಾರ್ದು. ತಪ್ಪು ಬಾಯಿಲಿ ಹೇಳ್ತೀನಿ, ಬಾಯಿಲಿ. ನೋಡ್ತಮ್ಮ, ಆ ಧರ್ಮಣ್ಣ ಯಾವತ್ತು ನಮ್ಮಿಬ್ಬರಿಗೂ ದ್ರೋಹ ಬಗೆದ್ಬಿಟ್ಟು ಅವತ್ತೇ ನಾವಿಬ್ರು ಒಂದಾಗಬೇಕಾಗಿತ್ತು. ಬ್ಯಾಡ್ ಟೈಮ್ ಆಗ್ಲಿಲ್ಲ, ಈಗ ಒಂದಾಗಿದ್ದೀವಿ. ನಮ್ಮಲ್ಲಿ ಒಗ್ಗಟ್ಟಿರಬೇಕೇ ವಿನಃ ಯಾವುದೇ ಭೇದ ಭಾವನೂ ಇರಬಾರ್ದು. ಸೊ ನಾನೊಂದು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದೀನಿ. ಏನಪ್ಪಾ ಅಂತಂದ್ರೆ, ಇವತ್ತಿಂದ ಈ ಗಳಿಗೆಯಿಂದ ನಿನ್ನ ಹೆಂಡತಿ ಐಶ್ವರ್ಯನ ದತ್ತು ತಗೋತಾ ಇದ್ದೀನಿ. ಅಷ್ಟೇ ಅಲ್ಲ, ನಿನ್ನ ಐಶ್ವರ್ಯನ ಆಸ್ಪತ್ರೆ ಕರ್ಕೊಂಡೋಗಿ ಮಕ್ಕಳಾಗಲಾಗೆ ಆಪರೇಷನ್ ಮಾಡಿಸ್ಬಿಡ್ತೀನಿ. ಆಮೇಲೆ ನೀವಿಬ್ರು ನನ್ನ ಮಕ್ಕಳ ದತ್ತು ತಗೋಬಿಡಿ. ಈ ಮಾತಾಡಕ್ಕೆ ಎಷ್ಟು ನಿಮಗೆ? ಯಾಕೆ ಹೊಡಿತಾ ಇದ್ದೀರಾ? ವಿಷಯ ಗೊತ್ತಾದ್ರೆ ನೀನು ಚಪ್ಪಲಿ ತಗೊಂಡು ನೋಡಿದ್ಯಾ? ಈ ಕಜ್ಜಿನ ಯಾಕೆ ಮನೆಯೊಳಗಡೆ ಸೇರಿಸ್ತೇನೆ? ಪಾಪ ರೀ, ಅವ್ರ ಕಷ್ಟಕ್ಕೆ ನಾವಾಗದೆ ಇನ್ಯಾರು ಆಗ್ತಾರೆ? ಬುದ್ಧಿ ಇಲ್ಲದೆ ಮಾತಾಡ್ಬೇಡ ನೀನು. ಇಂಥ ಕಡಿಕರಿಗೆ ಒಂದು ಗ್ಲಾಸ್ ನೀರು ಕೊಡ್ಕೊಡ್ದು. ಈ ರಾಜಕೀಯ ಕತ್ತಿರ ನೀನು ನಿನ್ನ ಮನೆ ಬ್ಯಾಕ್ಟೀರಿಯಾ ಸರ್ವನಾಶ ಆಗ್ಬಿಡ್ತು. ಏನ್ ನೋಡ್ತಾ ಇದ್ದೀರಾ? ಆಚಾಕ್ರವನ್ನ ವಿಷ್ಣುನಾಗ ಹಸ್ತಿರೋ ನನ್ನ ಸಂಸಾರ ಒಟ್ಟ ಓದಿಸ್ತಾ ಇದ್ಯಾ? ನೀನ್ ತಂಡಿ ಬಾಳಲ್ಲ ಕಣ, ಸರ್ವನಾಶ ಆಗೋಗ್ತೀಯ. ನನ್ನ ಆತ್ಮಸಾಕ್ಷಿಯಾಗಿ ಶಾಪ